ನಮಸ್ಕಾರ, ಇದು JBS 63 ಅಪ್ಲೈಯನ್ಸ್ ಚಾನಲ್. ಭಾರತದ ವೈಚಾರಿಕತೆ ಮೌಢ್ಯತೆಯೊಂದಿಗೆ ಎಂದಿಗೂ ರಾಜಿಯಾಗಿಲ್ಲ. ಡಾಕ್ಟರ್ ಕೆ.ಎ. ಓಬಳೇಶ್, ದಾವಣಗೆರೆ. ಸೆಪ್ಟೆಂಬರ್ 9. ಹರಿಹರ ಹೊರವಲಯ ಮೈತ್ರಿವನದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಗ್ರಾಮ ಲೆಕ್ಕಿಗರ ಪರೀಕ್ಷಾ ತರಬೇತಿ ಕಾರ್ಯಾಗಾರದ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕೆ.ಎ. ಓಬಳೇಶ್ ಅವರು, ಭಾರತದ ಚರಿತ್ರೆಯಲ್ಲಿ ವೈಚಾರಿಕತೆಯು ಎಂದಿಗೂ ಮೌಢ್ಯತೆಯೊಂದಿಗೆ ರಾಜಿಯಾಗಿರುವ ನಿದರ್ಶನವಿಲ್ಲ ಎಂಬುದಾಗಿ ತಿಳಿಸಿದರು. ಉಪನ್ಯಾಸದ ನಂತರ ಶಿಬಿರಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಶಿಬಿರಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಶಿಬಿರದ ಸಂಚಾಲಕರಾದ ಅಂಜಿನಪ್ಪ ಲೋಕಿಕೆರೆ, ಅತಿಥಿಗಳಾದ ಪುರಂದರ್ ಲೋಕಿಕೆರೆ, ಹಾಲೇಶ್, ಹೊನ್ನಪ್ಪ ಹಾಜರಿದ್ದರು. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಮ್. ಇದು JBS 63 ಅಪ್ಲೈಯನ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್. ಆ ಸನ್ನಿವೇಶಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಕೃತಕ ಅರಮನೆಯನ್ನು ಮಾಡ್ಕೊಳ್ತಾರೆ. ಆ ಕೃತಕ ಅರಮನೆ ಮಾಡ್ಕೊಂಡಾಗ ನ್ಯಾಚುರಲ್ ಅರಮನೆ ಇದೆಯೋ ಕೃತಕ ಅರಮನೆ ಕೂಡ ಹಂಗೆ ಇರುತ್ತೆ. ಆ ನಂತರ ಮುಂದೆ ಅದೇನಾಗುತ್ತೆ ಅಂದ್ರೆ ಯಾಕೆ ನಾಗ ಜನಾಂಗದ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಈ ನಾಗ ಜನಾಂಗವನ್ನು ನಾವು ಯಾಕೆ ತಿಳಿಸ್ಕೊಳ್ಬೇಕಾಗಿದೆ ಅಂತಂದ್ರೆ, ಅವ್ರು ನಮ್ಮ ಮೂಲ ಜನಾಂಗ. ಹೆಂಗೆ ನಾವು ಅದನ್ನು ಮೂಲ ಜನಾಂಗ ಅಂತ ಕರ್ಕೊಳ್ತೀವಿ ಅಂತಂದ್ರೆ, ಆ ನಾಗ ಜನಾಂಗ ಇತ್ತಲ್ಲ, ಯಾರು ಕೂಡ ಹಿಂಸೆನ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಬರೋದು. ಏನಪ್ಪ ಅಂತಂದ್ರೆ, ಪಾಂಡವರು ರಾಜಸೂಯಾಗ ಮಾಡಬೇಕಾಗಿರುತ್ತೆ. ರಾಜಸೂಯಾಗ ಮಾಡೋ ಸಂದರ್ಭದಲ್ಲಿ ಯಾವ ಕುದುರೆ ಇರ್ತಲ್ಲ, ಕುದುರೆಯನ್ನ ಯಾರು ಕಟ್ಟಾದ್ರೆ ಅವ್ರು ಯುದ್ಧ ಮಾಡ್ಬೇಕು. ಎಲ್ಲರೂ ಏನಂತಿರ್ತಾರೆ, ರಾಜ ನಮ್ಮ ಪೂರ್ವಿಕರು ನಾಗ ಜನಾಂಗ ಅವರೇ ಮಾಡ್ತಾರೆ, ಅವರೇ ಕಟ್ಟೆ ಬಿಡ್ತಾರೆ. ಆ ನಾಗ ಜನಾಂಗ ಏನಿರ್ತಲ್ಲ, ಆ ನಾಗ ಜನಾಂಗ ಇದ್ದಂತ ಬಾಳಿಗೆ ಸಂಪೂರ್ಣವಾಗಿ ಏನು ಅಂತ ಹೇಳಿದ್ರೆ ಬೆಂಕಿ ಹಚ್ತಾರೆ. ಎಲ್ಲ ಜನಾಂಗ ಇರ್ತಾರೆ. ಒಬ್ಬೊಬ್ಬ ವ್ಯಕ್ತಿಗೆ ಮಾತ್ರ ಬದುಕಲು ಅವಕಾಶ ಕೊಡ್ತಾರೆ. ಅದು ಮಯ ಅನ್ನೋ ವ್ಯಕ್ತಿ, ಆ ಮಯ ಅನ್ನೋ ವಿಶ್ವಕರ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಅವಕಾಶ ಮಾಡ್ತಾರೆ. ನೀನು ಬದುಕಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ರಾಕ್ಷಸಿ ಯಾರು ಅಂತ ಹೇಳಿದ್ರೆ, ಅವತ್ತೇ ಈ ನೆಲದಲ್ಲಿ ಕ್ರಿಸ್ತಪೂರ್ವ ಕಾಲಘಟ್ಟದಲ್ಲಿ, ಆಚೆ ಪುರಾಣ ಕಾಲಘಟ್ಟದಲ್ಲಿ ಹೆಣ್ಣಿಗೆ ಒಂದು ಸ್ವಾತಂತ್ರ್ಯ ಇತ್ತು. ಇವತ್ತೇನೋ ನಾವು ಹೆಣ್ಮಕ್ಳು ಸ್ವಾತಂತ್ರ್ಯ ಕೊಡಬೇಕು, 50% ಮೀಸಲಾತಿ ಕೊಡಬೇಕಂತ ಹೋರಾಟ ನಡೆಯುತ್ತಲ್ಲ, ಆ ಮೀಸಲಾತಿ ಏನು ಬೇಕಾಗಿರಲಿಲ್ಲ. ಗಂಡಿಗಿಂತ ಹೆಚ್ಚು ಎಲೆಗಾರಿಕೆಯಿಂದ ಹೋರಾಟ ಮಾಡ್ತಕ್ಕಂಥ ಶಕ್ತಿಯಾಗಿತ್ತು ಅಂತ ಹೇಳಿದ್ರೆ ಈಗಿನ ಹೆಣ್ಮಕ್ಳಿಗೆ. ಆ ಕಾರಣಕ್ಕೋಸ್ಕರವಾಗಿ ಶೂರ್ಪನಖಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರತಿಭಟನೆ ಮಾಡ್ತಾಳೆ. ಯಾರು ಅಂತ ಪ್ರತಿಭಟನೆ ಮಾಡ್ತಾಳೆ ಅಂತ ಹೇಳಿದ್ರೆ, ಅವತ್ತು ಯಜ್ಞಯಾಗಗಳನ್ನ ಏನ್ ಮಾಡ್ತಾ ಇದ್ರಲ್ಲ ಬ್ರಾಹ್ಮಣ ವರ್ಗ, ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಯಜ್ಞಯಾಗಕ್ಕೋಸ್ಕರ ಏನ್ ಮಾಡ್ತಿದ್ರಿ, ಇಂದ್ರನಿಗೆ ಗವಿಸ್ಕೊಡ್ಬೇಕಂತಲೋ ಬ್ರಹ್ಮನಿಗೆ ಗವಿಸ್ಕೊಡ್ಬೇಕಂತಲೋ ಏನ್ ಮಾಡ್ತಿದ್ರಿ, ಗಿಡ ಮರಗಳನ್ನ ಸುಟ್ಟಾಕ್ತಿದ್ರಿ. ಅವತ್ತೆಷ್ಟು ಇನ್ನಿಬ್ರು ರಾಕ್ಷಸ, ಯಾರೊಬ್ಬ ಜೊತೆಗೆ ಶೂರ್ಪನಖಿ ಮತ್ತು ಅವರ ಪರಂಪರೆ ರಾಕ್ಷಸರಾಗಿ ಕಾಣ್ತಾರೆ. ಇನ್ನು ಹೀರೋ ಆಗಿ ಕಾಣ್ತಕ್ಕಂಥದ್ದು ರಾಮ ಮತ್ತು ಅವನ ಪರಂಪರೆ. ನಿಜವಾದಂತ ವೈಚಾರಿಕತೆ ಇದ್ದದ್ದು ಯಾರಿಗೆ ಅಂತ ಹೇಳಿದ್ರೆ, ರಾಮಣ್ಣ ಪರಂಪರೆ ಏನು ರಾಕ್ಷಸ ಪರಂಪರೆ ಅಂತ ಕರ್ಕೊಂಡ್ರಲ್ಲ, ಅವರಿಗೆ ನಿಜವಾದಂತ ವೈಚಾರಿಕೆ ಇತ್ತು. ಹೆಂಗ ವೈಚಾರಿಕತೆ ಇತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಲ್ಲಿ ಶೂರ್ಪನಖಿ ಬರ್ತಾಳೆ ಅಲ್ವಾ, ಶೂರ್ಪನಖಿ ರಾಕ್ಷಸಿ ಮಾಡಿದ್ರು. ಅವರಣ್ಣ ರಾಮಣ್ಣ ರಾಕ್ಷಸರ. ಸಾಕಷ್ಟು ವೈಚಾರಿಕತೆಯಿಂದ ಈ ದೇಶವನ್ನು ಕಟ್ಟಿದ್ರಿ ಅನ್ನುವಂಥ ವಿಚಾರಗಳನ್ನ ಎಲ್ಲಿಂದ ತೋರಿಸ್ತಾರೆ ನಮಗೆ ಅಂತ ಹೇಳಿದ್ರೆ, ಪುರಾಣ ಕಾಲದಿಂದಲೇ ನಮಗೆ ಭಾರತದ ಒಂದು ವೈಚಾರಿಕ ಪರಂಪರೆಯನ್ನು ತೋರಿಸ್ತಾರೆ. ನಿಮ್ಗೆ ಈಗಾಗಲೇ ಬರ್ತಕ್ಕಂಥ ರಾವಣ ಪರಂಪರೆ, ಈ ಕಡೆ ಬಂದಾಗ ಮಹಾಭಾರತಕ್ಕೆ ಬಂದಾಗ ನಮಗೆ ಕೌರವ ಮತ್ತು ಪಾಂಡವರು. ಅಲ್ಲಿ ವೈಚಾರಿಕತೆ ಎಷ್ಟು ಮಟ್ಟಿಗಿತ್ತು, ಭಾರತದ ವಿದ್ವತ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ನಮಗೆ ಯಾವ ಪಾತ್ರಗಳು ಖಳನಾಯಕರಾಗಿ ಚಿತ್ರಿತವಾಗಿದ್ದಾರೆ, ಯಾವ ಪಾತ್ರಗಳು ರಾಕ್ಷಸರಾಗಿ ಚಿತ್ರಿತವಾಗಿದಾರಲ್ಲ, ಅವ್ರು ರಾಕ್ಷಸರು ಅಂತ ಹೇಳಿ ನೋಡಿದ್ರೆ ಯಾವ ದೇಶದ, ನಮ್ಮ ದೇಶದ ವೈಚಾರಿಕತೆ ನಮ್ಗೆ ಅರ್ಥ ಆಗಲ್ಲ. ರಾಮಾಯಣ ನಾನು ಎರಡು ವಿಚಾರಗಳು ಹಂಚ್ಕೊಳ್ತೀನಿ. ಸಂಜೆ ಟೈಮು ಸುಮ್ಮನೆ ಜನರಲ್ ಆಗಿ 4 ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಂತ ಹೇಳ್ತು. ಮೊದಲು ನಾನು ಹೇಳಿದ್ದು ಒಂದಿಷ್ಟು RTI ಮಾಹಿತಿ ಬಗ್ಗೆ ಹೇಳಿ ಸರ್ ಅಂತ ಹೇಳಿದ್ರು. ಆಮೇಲೆ ಅದು ಏನೋ ಶೆಡ್ಯೂಲ್ ಚೇಂಜ್ ಆಯಿತು. ಒಂದಿಷ್ಟು ಭಾರತದ ಪ್ರಾಚೀನ ಪರಂಪರೆ ಆಗಿರ್ಬೋದು ಮತ್ತು ವೈಚಾರಿಕ ಪರಂಪರೆ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಬೆಳೆಸಿಕೊಂಡು ಭಾರತದ ಸಾಂಸ್ಕೃತಿಕ ಪರಿಸರ ಪ್ರಾಚೀನ ಕಾಲದಿಂದಲೂ ಹಿಡಿದು ಇವತ್ತು ನಮ್ಮನ್ನ ಹೇಗೆ ಕೊಂಡಿದೆ ಅನ್ನೋದು ಕಾಡ್ತಾ ಇದೆ ಅನ್ನೋದು. ಅದ್ರ ಜೊತೆಗೆ ನಾವು ವೈಚಾರಿಕ ಮೂಲಕ ಫೈಂಡ್ ಔಟ್ ಮಾಡ್ತಾರೆ ಅಂತ ಹೇಳಿ ಲೋಕಿಕರ ಹೆಸರು ಇದೆಯಲ್ಲ, ಪುರಂದರ ಲೋಕಿಕರು ಹಿಡಿದ್ರೆ ಕನೆಕ್ಟ್ ಆಗಿಬಿಡ್ತಾರಂತೆ. ಅವ್ರ ಮೂಲಕ ನನ್ನನ್ನ ಗುರುತಿಸುವಂತ ಒಂದು ಪ್ರಯತ್ನ ಆಗ್ತದೆ. ಈ ಮಾತು ಯಾಕೆ ಹೇಳ್ತಿದೆ ಅಂತ ಹೇಳಿದ್ರೆ, ನಾವೆಲ್ಲೇ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಊರನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಅವ್ರ ಸಾಧನೆಯ ಮೂಲಕ ಗುರುತಿಸುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ನಾನಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಜನಪ್ರದವರಿಗೆ ವಂದಿಸ್ತಾ
ಹಾಗೆ ಈ ಒಂದು ಕಾರ್ಯಕ್ರಮದ ಆಗಿರ್ಬೋದು, ಮತ್ತೆ ನನ್ನ ಗೆಳೆಯರಿರ್ತಕ್ಕಂಥ ಆರ್ ಎಸ್ ಆಗಿರ್ಬೋದು,